ಓಂ ನಮ ಶಿವಾಯ. ಗೆಳೆಯರೆ, ಸಾಮಾನ್ಯವಾಗಿ ನಾವೆಲ್ಲ ಶಿವನ ದೇವಾಲಯಕ್ಕೆ ಹೋದಾಗ ಗರ್ಭಗುಡಿಯಲ್ಲಿ 1 ಅಥವಾ 2 ಶಿವಲಿಂಗಗಳನ್ನು ನೋಡುತ್ತೇವೆ. ಆದರೆ ನೀವು ಪ್ರತಿ ಹೆಜ್ಜೆ ಇಟ್ಟಾಗಲೂ ನೂರಾರು ಶಿವಲಿಂಗಗಳು ನಿಮ್ಮನ್ನು ಸ್ವಾಗತಿಸುವ ಒಂದು ಜಾಗದ ಬಗ್ಗೆ ಕೇಳಿದ್ದೀರಾ? ಕಣ್ಣು ಹಾಯಿಸಿದ ಕಡೆಗಳಲ್ಲೆಲ್ಲ ಶಿವನೇ ಕಾಣುವ ಈ ಅದ್ಭುತ ಶಿವಲೋಕ ಎಲ್ಲಿದೆ? ವಿಶ್ವದ ಅತಿ ಎತ್ತರದ ಶಿವಲಿಂಗಗಳಲ್ಲಿ ಒಂದಾದ 108 ಅಡಿ ಎತ್ತರದ ಬೃಹತ್ ಲಿಂಗದ ದರ್ಶನ ಪಡೆಯಲು ನೀವು ಎಲ್ಲೂ ದೂರ ಹೋಗಬೇಕಿಲ್ಲ. ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲೇ ಈ ಸನ್ನಿಧಿ ಇದೆ. ಶಿವನು ಶನಿದೇವರಿಂದ ತಪ್ಪಿಸಿಕೊಳ್ಳಲು ಅಡಗಿ ಕುಳಿತ ನಾಗಲಿಂಗ ಮರಕ್ಕೂ ಇಲ್ಲಿರುವ ಸುರಂಗ ಮಾರ್ಗಕ್ಕೂ ಇರುವ ನಂಟೇನು? ಇಷ್ಟೇ ಅಲ್ಲ, ನೀವು ಸ್ವತಃ ಈ ಕ್ಷೇತ್ರದಲ್ಲಿ ನಿಮ್ಮ ಹೆಸರಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಬಹುದು ಅಂದರೆ ನಂಬುತ್ತೀರಾ? ಇಂದಿನ ನಮ್ಮ ಯಾತ್ರೆಯಲ್ಲಿ ನಾವು ಕಮ್ಮಸಂದ್ರದ ಈ ಪವಿತ್ರ ಕೋಟಿಲಿಂಗೇಶ್ವರ ಕ್ಷೇತ್ರದ ಪ್ರತಿಯೊಂದು ರಹಸ್ಯ ಮತ್ತು ಭಕ್ತಿಪೂರ್ವಕ ಸಂಗತಿಗಳನ್ನು ತಿಳಿಯಲಿದ್ದೇವೆ. ತಪ್ಪದೇ ಕೊನೆಯವರೆಗೂ ನೋಡಿ. ಈ ಕ್ಷೇತ್ರದ ಹಿನ್ನೆಲೆ ಮತ್ತು ಇತಿಹಾಸ. ಕರ್ನಾಟಕದ ಇತಿಹಾಸದಲ್ಲಿ ಶೈವ ಕ್ಷೇತ್ರಗಳಿಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಕೋಲಾರ ಜಿಲ್ಲೆಯ ಈ ಕಮ್ಮಸಂದ್ರ ಕ್ಷೇತ್ರವು ಇಂದು ಜಗತ್ ಪ್ರಸಿದ್ಧವಾಗಿದೆ. ಹಿಂದೆ ಈ ಪ್ರದೇಶವನ್ನು ಅವಂತಿಕಾ ಎಂದು ಕರೆಯಲಾಗುತ್ತಿತ್ತು. ಪರಶುರಾಮ ಮತ್ತು ಕಾರ್ತವೀರ್ಯಾರ್ಜುನರ ನಡುವಿನ ಕಥೆಗಳಿಗೂ ಈ ಪ್ರದೇಶಕ್ಕೂ ನಂಟಿದೆ. ಇಲ್ಲಿನ ವಿಶೇಷವೇನು ಗೊತ್ತಾ? ಈ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಪುರಾತನ ಇತಿಹಾಸವಿಲ್ಲ ಅಥವಾ ಇದನ್ನು ಯಾರೋ ದೊಡ್ಡ ಮಹಾರಾಜರು ಕಟ್ಟಿಸಿದ್ದಲ್ಲ. ಕೇವಲ ಅಚಲವಾದ ಭಕ್ತಿ ಮತ್ತು ಸಂಕಲ್ಪದಿಂದ 1978ರಲ್ಲಿ ಈ ಪುಣ್ಯಕ್ಷೇತ್ರದ ನಿರ್ಮಾಣ ಆರಂಭವಾಯಿತು. ಸ್ವಾಮಿ ಸಾಂಬಶಿವ ಮೂರ್ತಿ ಎಂಬ ಶಿವಭಕ್ತರು ಈ ಜಾಗದಲ್ಲಿ 1 ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಬೇಕೆಂಬ ಬಲವಾದ ಸಂಕಲ್ಪ ಮಾಡಿ ಮಂಜುನಾಥ ಸ್ವಾಮಿಯ ದೇಗುಲವನ್ನು ಮೊದಲು ನಿರ್ಮಿಸಿದರು. 30 ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳ ಮಹಾಸಾಗರ. ನೀವು ದೇವಸ್ಥಾನದ ಆವರಣದೊಳಗೆ ಕಾಲಿಟ್ಟರೆ ಅದು ಕೇವಲ ದೇವಸ್ಥಾನವಲ್ಲ, ಸಾಕ್ಷಾತ್ ಶಿವ ಸಮುದ್ರದಂತೆ ಕಾಣುತ್ತದೆ. ಅತ್ತ ನೋಡಿ, ಇತ್ತ ನೋಡಿ, ಎಲ್ಲಿ ನೋಡಿದರೂ ಶಿವಲಿಂಗಗಳೇ. ಸಣ್ಣ ಸಣ್ಣ ವೇದಿಕೆಗಳ ಮೇಲೆ, ಗೋಡೆಗಳ ಮೇಲೆ ಲಕ್ಷಾಂತರ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಮೂಲಗಳ ಪ್ರಕಾರ ಈವರೆಗೆ ಇಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿನ ಮತ್ತೊಂದು ವೈಶಿಷ್ಟ್ಯವೆಂದರೆ ಭಕ್ತರಾದ ನೀವು ಕೂಡ ನಿಗದಿತ ಶುಲ್ಕ ಪಾವತಿಸಿ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಪೂರ್ವಜರ ನೆನಪಿನಲ್ಲಿ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಬಹುದು. ಈ ಲಿಂಗಗಳನ್ನು ವಿಶೇಷವಾಗಿ ತಮಿಳುನಾಡಿನ ಸೇಲಂನಿಂದ ತರಿಸಲಾಗುತ್ತದೆ. ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆ. ಮಹಾಶಿವಲಿಂಗ ಮತ್ತು ಬಸವಣ್ಣನ ಭವ್ಯತೆ. ಕೋಟಿಲಿಂಗೇಶ್ವರ ಕ್ಷೇತ್ರದ ಕಿರೀಟಪ್ರಾಯವಾದ ಆಕರ್ಷಣೆಯೆಂದರೆ 108 ಅಡಿ ಎತ್ತರದ ಬೃಹತ್ ಶಿವಲಿಂಗ. ಇದು ಏಕಾದಶ ರುದ್ರರ ಸ್ಮರಣೆಯಂತೆ ಕಂಗೊಳಿಸುತ್ತದೆ. ಈ ಮಹಾಶಿವಲಿಂಗದ ಸನ್ನಿಧಿಯಲ್ಲಿ ನಿಂತಾಗ ನಾವು ಆ ಪರಶಿವನ ಅನಂತತೆಯ ಮುಂದೆ ಅತಿ ಚಿಕ್ಕವರು ಎಂಬ ಅರಿವಾಗುತ್ತದೆ. ಈ ಬೃಹತ್ ಲಿಂಗದ ಎದುರಿಗೆ 32 ಅಡಿ ಎತ್ತರದ ಬೃಹತ್ ನಂದೀಶ್ವರನ ವಿಗ್ರಹವಿದೆ. 1995ರಲ್ಲಿ ಈ ಬೃಹತ್ ವಿಗ್ರಹಗಳನ್ನು ನಿರ್ಮಿಸಲಾಯಿತು. ಇಲ್ಲಿ ಪ್ರತಿದಿನ ಸ್ಫಟಿಕ ಲಿಂಗಕ್ಕೆ ವಿಶೇಷ ಅಭಿಷೇಕ ಮತ್ತು ಪೂಜೆಗಳು ನಡೆಯುತ್ತವೆ. ವಿಶೇಷವಾಗಿ ಮಹಾಶಿವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ಇಲ್ಲಿನ ವೈಭವವನ್ನು ನೋಡಲು 2 ಕಣ್ಣು ಸಾಲದು. ನಾಗಲಿಂಗ ಮರ ಮತ್ತು ಶನಿದೇವರ ಕತೆ. ಈ ಕ್ಷೇತ್ರದ ಆವರಣದಲ್ಲಿ ಒಂದು ಅಪರೂಪದ ನಾಗಲಿಂಗ ಮರವಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ರೋಚಕ ಪುರಾಣ ಕಥೆ ಇದೆ. ಒಮ್ಮೆ ಶನಿದೇವನು ಶಿವನ ಮೇಲೂ ತನ್ನ ಪ್ರಭಾವ ಬೀರಲು ಬಂದಾಗ ಶನಿದೇವನಿಗೆ ಸಿಗಬಾರದೆಂದು ಪರಮೇಶ್ವರನು ಈ ನಾಗಲಿಂಗ ಮರದಲ್ಲಿ ಅಡಗಿ ಕುಳಿತನಂತೆ. ಸಾಕ್ಷಾತ್ ಜಗದ್ರಕ್ಷಕನಿಗೆ ಆಶ್ರಯ ನೀಡಿದ ಈ ವೃಕ್ಷವು ಅತ್ಯಂತ ಪವಿತ್ರವಾದದ್ದು. ಭಕ್ತರು ತಮ್ಮ ಧರ್ಮಬದ್ಧವಾದ ಕೋರಿಕೆಗಳನ್ನು ಈ ಮರದ ಬಳಿ ಹೇಳಿಕೊಂಡು ಅದು ಈಡೇರಲಿ ಎಂದು ರಕ್ಷೆಯನ್ನು ಕಟ್ಟುತ್ತಾರೆ. ಮನದಾಸೆ ಈಡೇರಿದ ಮೇಲೆ ಮತ್ತೆ ಬಂದು ಶಿವನಿಗೆ ವಂದನೆ ಸಲ್ಲಿಸುತ್ತಾರೆ. ಉಪದೇಗುಲಗಳು ಮತ್ತು ಭಕ್ತರಿಗಾಗಿ ಸೌಲಭ್ಯ. ಇಲ್ಲಿ ಕೇವಲ ಶಿವನಲ್ಲದೆ ಒಂದೇ ಕಡೆ ತ್ರಿಮೂರ್ತಿಗಳ ದರ್ಶನವನ್ನು ಪಡೆಯಬಹುದು. ಬ್ರಹ್ಮ, ಸರಸ್ವತಿ, ಲಕ್ಷ್ಮೀನಾರಾಯಣ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯ ಪ್ರತ್ಯೇಕ ದೇಗುಲಗಳಿವೆ. ಅಷ್ಟೇ ಅಲ್ಲ, ದಶಾವತಾರದ ವೆಂಕಟೇಶ್ವರ ಸ್ವಾಮಿ, ಸೀತಾ, ರಾಮ, ಲಕ್ಷ್ಮಣ ಮತ್ತು ಶಕ್ತಿಶಾಲಿ ಪಂಚಮುಖ ಗಣಪತಿ ಹಾಗೂ ಪಂಚಮುಖ ಆಂಜನೇಯನ ದರ್ಶನವನ್ನು ಇಲ್ಲಿ ಪಡೆಯಬಹುದು. ದೇವಸ್ಥಾನದ ವತಿಯಿಂದ ಇಲ್ಲಿ ನಿತ್ಯ ಅನ್ನದಾನ ಮತ್ತು ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳು ನಡೆಯುತ್ತವೆ. ಬಂಧುಗಳೇ, ನೀವು ಕೂಡ ಈ ಅದ್ಭುತ ಶಿವಲೋಕಕ್ಕೆ ಭೇಟಿ ನೀಡಲು ಇಚ್ಛಿಸಿದರೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತದೆ.
ಬೆಂಗಳೂರಿನಿಂದ ಕೇವಲ 2-3 ಗಂಟೆಯ ಪ್ರಯಾಣದಲ್ಲಿ ನೀವು ಕೋಲಾರದ ಈ ಕಮ್ಮಸಂದ್ರಕ್ಕೆ ತಲುಪಬಹುದು. ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಬಂದು ಆ ಕೋಟಿ ಲಿಂಗಗಳ ದರ್ಶನ ಪಡೆದು ಪುನೀತರಾಗಿ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಓಂ ನಮಃ ಶಿವಾಯ.